ಇನ್ನು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಿಂದ ಗುರುಗಂಗಾ ಹಾಗೂ ಇತರ ನದಿಗಳಿಗೆ ರಾಸಾಯನಿಕ ತ್ಯಾಜ್ಯ ಹರಿಸುತ್ತಿರುವ ಆರೋಪಕ್ಕೆ ಸಂಬಂಧಿಸಿದಂತೆ 3 ಕೈಗಾರಿಕೆಗಳನ್ನು ತಕ್ಷಣ ಮುಚ್ಚುವಂತೆ ಬೀದರ್ನ ಉಸ್ತುವಾರಿ ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ನಿನ್ನೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸತ್ಯದೀಪ್ತ ಕೆ ಇಂಡಸ್ಟ್ರೀಸ್ ಹಾಗೂ ಹಿಮಾಲಯ ಕೈಗಾರಿಕೆಗಳ ವಿರುದ್ಧ ಕ್ಲೋಸರ್ ಆರ್ಡರ್ಗಳನ್ನು ಹೊರಡಿಸಿ 24 ಗಂಟೆ ಒಳಗೆ ಅನುಸರಣೆ ವರದಿ ಸಲ್ಲಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಲಿಖಿತ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಮಾಣಿಕ್ ನಗರದ ಹಳ್ಳ, ಗುರುಗಂಗಾ ಮತ್ತು ಇತರ ನದಿಗಳಿಗೆ ಕೈಗಾರಿಕಾ ತ್ಯಾಜ್ಯ ಸೇರ್ತಾ ಇದ್ದು ಇದರಿಂದ ನೀರು ಕಲುಷಿತವಾಗ್ತಾ ಇದೆ, ದುರ್ವಾಸನೆ ಉಂಟಾಗ್ತಾ ಇದೆ, ಜನರ ಆರೋಗ್ಯದ ಬಗ್ಗೆ ಆತಂಕ ಸೃಷ್ಟಿಯಾಗಿದೆ ಎಂಬ ಆರೋಪಗಳು ಕೇಳಿ ಬಂದಿದ್ವು. ಈ ನೀರು ಕಾರಂಜ ಹಿನ್ನೀರು ಪ್ರದೇಶಕ್ಕೆ ಸೇರಿರುವುದರಿಂದ ಕುಡಿಯುವ ನೀರಿನ ಮೇಲೂ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಬಗ್ಗೆ ಸ್ಥಳೀಯರಲ್ಲಿ ಆತಂಕ ವ್ಯಕ್ತವಾಗಿತ್ತು. ಈ ಹಿನ್ನೆಲೆ ಸಾರ್ವಜನಿಕ ಉಪದ್ರವ ತಡೆಯಲು BNSS ಸೆಕ್ಷನ್ 152 ಅಡಿಯಲ್ಲಿ ತುರ್ತು ಕ್ರಮ ಕೈಗೊಳ್ಳುವಂತೆ ಸಚಿವರು ನಿರ್ದೇಶಿಸಿದ್ದಾರೆ. ಇಷ್ಟೇ ಅಲ್ಲ, ಈ ಹಿಂದೆ 9 ಕೈಗಾರಿಕೆಗಳ ವಿರುದ್ಧವೂ ಕ್ರಮಕ್ಕೆ ಸೂಚಿಸಲಾಗಿತ್ತು ಎಂದು ಸಚಿವ ಈಶ್ವರ್ ಖಂಡ್ರೆ ಪತ್ರದಲ್ಲಿ ತಿಳಿಸಿದ್ದಾರೆ. ನಾವು ಕೇಳಿದ ಪ್ರಶ್ನೆ ಕೇವಲ ಒಂದು ಪ್ರಶ್ನೆ ಆಗಿತ್ತು. ಗುರುಗಂಗೆಯ ನೀರು ಕಲುಷಿತವಾಗುತ್ತಿದೆ ಎಂದಾದರೆ ಇದಕ್ಕೆ ಹೊಣೆ ಯಾರು? ಇಂದು ಅದಕ್ಕೆ ಅಂದರೆ ನಿನ್ನೆ ಸರ್ಕಾರದ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೂಡ ಬಂದಿದೆ. 3 ಕೈಗಾರಿಕೆಗಳ ವಿರುದ್ಧ ಕ್ಲೋಸರ್ ಆರ್ಡರ್ಗಳು, 24 ಗಂಟೆ ಒಳಗೆ ಕಂಪ್ಲೇಂಟ್ಸ್ ರಿಪೋರ್ಟ್. ಇದು ಕೇವಲ ಒಂದು ಆದೇಶವಲ್ಲ, ಇಟ್ ಈಸ್ ಅ ರೆಸ್ಪಾನ್ಸ್ ಟು ಕ್ವಶನ್ ರೈಸ್ಡ್ ಬೈ ದ ಪೀಪಲ್. ಅಂದರೆ ಸ್ಟೋರಿ ಎಂಡ್ಸ್ ಹಿಯರ್ ಅಂದರೆ ಇಲ್ಲ, ಅಬ್ಸಲ್ಯೂಟ್ಲಿ ನಾಟ್. ಯಾಕಂದರೆ ಇದು ಈಗ ತನಿಖೆಯ ಆರಂಭದ ಹಂತ. ಈಗ ನಮ್ಮೆಲ್ಲರ ಮುಂದಿರುವಂಥ ಪ್ರಶ್ನೆಗಳು, ಕೈಗಾರಿಕೆಗಳನ್ನು ಮುಚ್ಚಲು ಸೂಚನೆ ನೀಡಲಾಗಿದೆ, ಆದರೆ ಗುರುಗಂಗೆಯ ನೀರಿನಲ್ಲಿ ಯಾವ ರಾಸಾಯನಿಕಗಳಿವೆ? ವಾಟರ್ ಕ್ವಾಲಿಟಿ ರಿಪೋರ್ಟ್ ಎಲ್ಲಿದೆ? ಈ ಮಾಲಿನ್ಯ ಎಷ್ಟು ವರ್ಷಗಳಿಂದ ನಡೆಯುತ್ತಿದೆ? ಹಿಂದೆ ಕ್ರಮಕ್ಕೆ ಸೂಚಿಸಲಾದ 9 ಕೈಗಾರಿಕೆಗಳ ವಿರುದ್ಧ ಏನು ಕ್ರಮವಾಯಿತು? ETP ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ? ಮತ್ತು ಮುಖ್ಯವಾಗಿ ಮುಚ್ಚುವ ಆದೇಶದ ನಂತರವೂ ಮಾಲಿನ್ಯ ನಿಂತಿದೆಯಾ? ಇದಕ್ಕೆ ಈಗ ಆ ಭಾಗದ ಜನರಿಗೆ ಉತ್ತರ ಬೇಕಾಗಿದೆ. ಒಬ್ಬ ಪತ್ರಕರ್ತನ ಕೆಲಸ ಕೇವಲ ಸುದ್ದಿ ಹೇಳುವುದಲ್ಲ, ಸುದ್ದಿ ಓದುವುದಲ್ಲ. ಒಂದು ಸಮಸ್ಯೆಯನ್ನ ಜನರ ಮುಂದೆ ತರುವುದು, ಅಧಿಕಾರಿಗಳ ಗಮನಕ್ಕೆ ತರುವುದು ಮತ್ತು ಕ್ರಮವಾದ ನಂತರವೂ ಅದರ ಫಾಲೋ ಅಪ್ ಮಾಡುವುದು. ಜರ್ನಲಿಸಮ್ doesn't end with a headline. Journalism begin with a question and continues until there is an answer. ಗುರುಗಂಗೆ ವಿಷಯದಲ್ಲಿ ಕೂಡ ಇದೇ ಆಗಬೇಕು. ಇದು ಕ್ಲೋಸರ್ ಆರ್ಡರ್ ಬಂದಿದೆ. ನಾಳೆ ನಾವು ಕೇಳಬೇಕಾದ ಪ್ರಶ್ನೆ, ವಾಸ್ ದ ಆರ್ಡರ್ ಆಕ್ಚುಲಿ ಇಂಪ್ಲಿಮೆಂಟೆಡ್? ಹ್ಯಾಸ್ ದಿ ಪೊಲ್ಯೂಷನ್ ಸ್ಟಾಪ್ಡ್? ಇವು ಮುಂದಿನ ಪ್ರಶ್ನೆಗಳು. ಅದಾದಮೇಲೆ ವಾಟ್ ಈಸ್ ದ ವಾಟರ್ ಕ್ವಾಲಿಟಿ ರಿಪೋರ್ಟ್? ಮತ್ತು ಕೊನೆಗೆ who will be accountable if the pollution continues? ಇದನ್ನು ಕೂಡ ಕೇಳಬೇಕಾದಂಥ ಅನಿವಾರ್ಯತೆ ಇದೆ. ಯಾಕಂದರೆ ನಮಗೆ ಕೈಗಾರಿಕೆ ಬೇಕು, ನಮಗೆ ಉದ್ಯೋಗ ಬೇಕು, ನಮಗೆ ಅಭಿವೃದ್ಧಿ ಬೇಕು. ಆದರೆ ಡೆವಲಪ್ಮೆಂಟ್ ಕ್ಯಾನಾಟ್ ಕಮ್ ಅಟ್ ದಿ ಕಾಸ್ಟ್ ಆಫ್ ಪೀಪಲ್ಸ್ ವಾಟರ್ ಆ್ಯಂಡ್ ಹೆಲ್ತ್. We need industries, we need industrialization, but we need responsible industrialization. ಗುರುಗಂಗೆ ಕೇವಲ ಒಂದು ನೀರಿನ ಹರಿವು ಅಲ್ಲ, ಅದು ಆ ಭಾಗದ ಜನರ ಬದುಕು, ಅದು ರೈತರ ಆಶೆ, ಅದು ಮುಂದಿನ ಪೀಳಿಗೆಯ ಭವಿಷ್ಯ. ಹೀಗಾಗಿ ಗುರುಗಂಗೆಯನ್ನ ಉಳಿಸುವ ಹೋರಾಟ ಮುಂದುವರಿಯಬೇಕು. ಇದು ಯಾರ ವಿರುದ್ಧದ ಹೋರಾಟವೂ ಅಲ್ಲ, ಇದು ಸತ್ಯಕ್ಕಾಗಿ, ಇದು ಸ್ವಚ್ಛ ನೀರಿಗಾಗಿ, ಇದು ಜನರ ಹಕ್ಕಿಗಾಗಿ. ಮತ್ತು ಪತ್ರಕರ್ತನಾಗಿ ನಮ್ಮ ಪ್ರಶ್ನೆ ಒಂದೇ, ನದಿ ಕಲುಷಿತವಾಗಿದ್ರೆ ಜವಾಬ್ದಾರಿ ಯಾರ್ದು? ನಾವು ಪ್ರಶ್ನಿಸುತ್ತೇವೆ, ನಾವು ದಾಖಲೆಗಳನ್ನು ಹುಡುಕುತ್ತೇವೆ, ನಾವು ಫಾಲೋಅಪ್ ಅನ್ನು ಮಾಡ್ತೇವೆ. ಬಿಕಾಸ್ ಜರ್ನಲಿಸಮ್ ಈಸ್ ನಾಟ್ ಅಬೌಟ್ ಮೇಕಿಂಗ್ ನಾಯ್ಸ್, ಇಟ್ ಈಸ್ ಅಬೌಟ್ ಮೇಕಿಂಗ್ ದೋಸ್ ಇನ್ ಪವರ್ ಆನ್ಸರ್. ಗುರುಗಂಗೆ ಉಳಿಬೇಕು, ಜನರ ನೀರು ಉಳಿಬೇಕು, ನಮ್ಮ ಭವಿಷ್ಯ ಕೂಡ ಉಳಿಯಬೇಕು ಅನ್ನೋದೇ ನಮ್ಮ ಆಶಯ. ಒಳಹರಿವು ಅಲ್ಲ,
ಜನರ ನೀರು ಉಳಿಬೇಕು, ನಮ್ಮ ಭವಿಷ್ಯ ಉಳಿಬೇಕು. ಬಿಕಾಸ್ ಜರ್ನಲಿಸಮ್ ಈಸ್ ನಾಟ್ ಅಬೌಟ್ ಮೇಕಿಂಗ್ ನಾಯ್ಸ್, ಇಟ್ ಈಸ್ ಅಬೌಟ್ ಮೇಕಿಂಗ್ ದೋಸ್ ಇನ್ ಪವರ್ ಆನ್ಸರ್. ಯಾಕಂದ್ರೆ ಗುರುಗಂಗೆಯ ನೀರು ಕೇವಲ ಆ ಭಾಗದ ಜನರಿಗೆ ಮಾತ್ರ ಸಹಕಾರಿಯಾಗದೆ ಇನ್ನುಳಿದಂತಹ ಎಲ್ಲ ಭಾಗಗಳಲ್ಲಿ ಕೂಡ ಅದು ಸಹಕಾರಿಯಾಗಿದೆ. ಗುರುಗಂಗೆ ನೀರು ಕೃಷಿಗೆ ಬಳಕೆ ಆಗುತ್ತೆ, ಗುರುಗಂಗೆ ನೀರು ಕುಡಿಲಿಕ್ಕೆ ಬಳಕೆ ಆಗುತ್ತೆ, ಗುರುಗಂಗೆಯ ನೀರು ಧಾರ್ಮಿಕ ಆಚರಣೆಗಳಿಗೆ ಬಳಕೆ ಆಗುತ್ತೆ, ಗುರುಗಂಗೆಯ ನೀರು ಆ ಭಾಗದಲ್ಲಿ ರೈತರ ಬದುಕಿಗೂ ಕೂಡ ಸಾಕಷ್ಟು ಪರಿಹಾರವನ್ನ ಒದಗಿಸುವಂತಹ ಕೆಲಸ ಆ ಗುರುಗಂಗೆ ನದಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ಗುರುಗಂಗೆ ಉಳಿಸುವುದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿದೆ. ಹಾಗಾಗಿ ಗುರುಗಂಗೆಯನ್ನ ಉಳಿಸುವುದರ ಜೊತೆಗೆ ಆ ಭಾಗದಲ್ಲಿರುವಂಥ ನದಿಯ ಒಳಹರಿವನ್ನ ಸ್ವಚ್ಛ ಮಾಡುವುದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುವಂಥದ್ದು. ಹಾಗಾಗಿ ಪತ್ರಕರ್ತನಾಗಿ ಪ್ರಶ್ನೆ ಮಾಡುವುದು ಒಂದು ಕಡೆ ಆದರೆ ಆ ಒಂದು ಸಮಸ್ಯೆಯನ್ನು ಕೂಡ ಬಗೆಹರಿಸುವ ತನಕ ಫಾಲೋಅಪ್ ಮಾಡುವುದು ಕೂಡ ಒಂದು ಪತ್ರಿಕಾ ಧರ್ಮವೇ ಆಗಿದೆ ಅನ್ನೋದನ್ನ ಪತ್ರಕರ್ತರಾದವರು ಕೂಡ ಮರಿಬಾರದು. ಮತ್ತು ಸಮಾಜದಲ್ಲಿನ ಆಗು ಹೋಗುಗಳಿಗೆ ಪತ್ರಕರ್ತರು ಸ್ಪಂದಿಸಬೇಕಾದಂಥ ಜವಾಬ್ದಾರಿ ಕೂಡ ಇದೆ. ಹಾಗಾಗಿ ಇವತ್ತು ನಡೀತಿರುವಂತಹ ಪ್ರತಿಭಟನೆಯ ರೂಪರೇಷೆಗಳು ಹೇಗಿದೆ, ಇವತ್ತು ನಡೀತಿರುವಂತಹ ಪ್ರತಿಭಟನೆ ಯಾವ ಮಾದರಿಯಲ್ಲಿ ಇರಲಿದೆ ಅನ್ನೋದನ್ನ ಸಾಯಂಕಾಲದ ಪ್ರೈಮ್ ಟೈಮ್ನಲ್ಲಿ ನಿಮಗೆ ತೋರಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ನ್ಯೂಸ್.